ಸೂಪರ್. ಹಾಯ್ ಎಲ್ರಿಗೂ ನಮಸ್ತೆ. ಇವಾಗ ನಾನು 4 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಮನೆಯಲ್ಲಿ ಮಾವಿನ ಹಣ್ಣಿತ್ತು, ಮಾವಿನ ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ 2 ಮಾವಿನ ಹಣ್ಣು ಮತ್ತು ಹಾಲು ಕಾಯಿಸಿ ತಣ್ಣಗಾಗಿರೋದು ಹಾಲು, ಹಾಗೆ ಮಾವಿನಕಾಯಿ ಎಲ್ಲ ಬಿಡಿಸಿ ನೀಟಾಗಿ ಮಾವಿನಕಾಯಿ ಹಣ್ಣು ಬಿಡಿಸಿ ಕಟ್ ಮಾಡ್ಕೊಂಡು ಇಟ್ಟು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಾಸಿರೋ ಹಾಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 2 ಕಪ್ಪಷ್ಟು ಕಾಸಿ ತಣ್ಣಗೆ ಮಾಡ್ಕೊಂಡಿರೋದು ಹಾಲು ಮತ್ತು ಒಂದು ಬಟ್ಲಷ್ಟು ಚಿಕ್ಕ ಬಟ್ಲಷ್ಟು ಸಕ್ಕರೆ, ಹಾಗೆ ಇಲ್ಲಿ ಮಾವಿನಕಾಯಿ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ನೈಸಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಪೇಸ್ಟಾಗಿ ಬರುತ್ತೆ. ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಸ್ಕೂಲ್ನಿಂದ ಬಂದಮೇಲೆ ಒಂಥರ ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಅಥವಾ ಜ್ಯೂಸ್ ಆಗಲಿ ಬಂದಮೇಲೆ ಮಕ್ಕಳು ಸ್ಕೂಲ್ನಿಂದ ಬಂದಮೇಲೆ ಅವರಿಗೂ ಏನೋ ಒಂಥರ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಅಮ್ಮ ಏನೋ ಮಾಡಿದ್ದೆ ಅಂತ ಅದೊಂದು ಖುಷಿ ಇರುತ್ತೆ. ಹಾಗೆ ನಾವು ಸ್ನ್ಯಾಕ್ಸ್ ಕೇಳ್ತಾರಲ್ಲ, ಆ ಥರ ಮಾಡೋ ಬದಲು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿರಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಬಾಕ್ಸು ತೊಗೊಂಡಿದ್ದೆ, ಮನೆ ಡಿಮಾರ್ಟ್ ಹೋದಾಗೆ ತಂದಿದ್ವಿ. ಅದು ವಿಡಿಯೋ ಹಾಕಬೇಕು ನೋಡಿ. ಇಲ್ಲಿ ನೈಸಾಗಿ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ದಾಯ್ತಲ್ವ. ಇವಾಗ ಇದಕ್ಕೆ ವೆನಿಲಾ ಐಸ್ ಕ್ರೀಮು ನಿಮ್ಗೆ ಎಷ್ಟು ಬೇಕಷ್ಟು 1-2 ಸ್ಪೂನ್ ಹಾಕ್ಕೊಳ್ಳಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ಕೂಲ್ನಿಂದ ಬಂದು ಸ್ನ್ಯಾಕ್ಸ್ ಅದನ್ನು ಕೇಳ್ತಾ ಇರ್ತಾರಲ್ವ, ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ನೀವು ಮಾಡಿ ನೋಡಿ. ಇವಾಗ ನಮ್ಮ ಮನೆಯವರಿಗೆ ಬಂದಿದ್ದಾರೆ, ಅವರು ಡ್ಯೂಟಿ ಮುಗಿಸ್ಕೊಂಡು ಅವ್ರಿಗೆ ನಾನು ಬಟ್ಲಲ್ಲಿ ಹಾಕ್ಕೊಡ್ತಾ ಇದ್ದೇನೆ. ತುಂಬಾ ಟೇಸ್ಟಾಗಿತ್ತು, ಸಖತ್ತಾಗಿತ್ತು ಟೇಸ್ಟು. ನಾವು ಎಲ್ಲರೂ ಮಮ್ಮಿ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ನೋಡಿರಿ, ಮೇಲೆ ಸ್ವಲ್ಪ 1-2 ಸ್ಪೂನ್ ಐಸ್ ಕ್ರೀಮ್ ಹಾಕ್ಕೊಂಡೆ, ಮತ್ತು ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಕಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೆ, ಅದು ಮೇಲೆ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಈ ಡ್ರೈ ಫ್ರೂಟ್ಸು ಬರುತ್ತಲ್ಲ, ಅದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇವಾಗ ಮತ್ತು ಫ್ರೂಟಿ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಮೇಲೆ ಸ್ವಲ್ಪ ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡು ಮಾಡಿಕೊಂಡ್ರೆ ಲಾಸ್ಟಲ್ಲಿ ಗೋಡಂಬಿ ಅಥವಾ ಬಾದಾಮಿ ಕಟ್ ಮಾಡ್ಕೊಂಡು ಇತ್ತಂದರೆ ಹಾಕ್ಕೊಳ್ಳಿ, ಉದುರಿಸಿ ಕೊಂಡ್ರೆ 1 ಸ್ಪೂನ್ ಇಟ್ಟು ತಿನ್ನಕೊಟ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ತಿಂದರು, ತುಂಬ ಚೆನ್ನಾಗೈತೆ ಅಂತ ಅವರು ಹೇಳ್ತಾಯಿದ್ರು. ಎಲ್ಲ ಐಸ್ ಕ್ರೀಮು ಅದು ಇದು ಎಲ್ಲ ತೆಗಿತಾಯಿದ್ರೆ ಏನೋ ಮಾಡ್ತಾಯಿದ್ದೀರ ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವರಿಗೆ ಈ ಥರ ಡಿಫ್ರೆಂಟ್ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ ಮಾಡಬೇಕು, ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂದರೆ ಅದು ಏನೋ ಒಂಥರ ಇರುತ್ತೆ. ಹಾಗಾಗಿ ನೋಡಿ, ಅವರು ತಿಂದರು. ಇಲ್ಲಿ ಬಂದಮೇಲೆ ಮತ್ತೆ ನನ್ನ ಮಕ್ಕಳು ಸ್ಕೂಲ್ನಿಂದ ಬಂದರು, 4:20ಕ್ಕೆಲ್ಲ ಮನೆಗೆ ಬರ್ತಾರೆ. ರೆಡಿ ಮಾಡಿ ಇಟ್ಟಿದ್ದಲ್ವ, ನನ್ನ ಮಗಳಿಗೆ ಇವಾಗ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅವಳಿಗೆ ಒಂಥರ ಡಿಫ್ರೆಂಟಾಗಿ ಗ್ಲಾಸಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿರಿ, ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದ ಮೇಲೆ 1-2 ಸ್ಪೂನ್ ಹಾಕ್ಕೊಂಡು, ಮತ್ತು ಒಂದು ಸ್ಪೂನಷ್ಟು ಐಸ್ ಕ್ರೀಮ್ ಹಾಕ್ಕೊಂಡಾಗಿ ಮತ್ತು ಅವಳೇ ವೀಡಿಯೋ ಮಾಡ್ತಾಯಿದ್ಲು. ಚೆನ್ನಾಗಿರುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಚೆನ್ನಾಗಿ ಇಷ್ಟಪಟ್ಟು ತಿಂದರು, ತುಂಬಾ ಇಷ್ಟ ಆಯಿತು. ಎಲ್ಲರೂ ಹಾಕ್ಕೊಂಡು ತಿಂದ್ವಿ. ಈ ಥರ ನೀವು ಮಾಡಿ ನೋಡಿ, ಮಾವಿನಕಾಯಿ ಸೀಸನ್ನಲ್ಲಿ ಈ ಥರ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾವಿನಕಾಯಿ ಕಟ್ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಐಸ್ ಕ್ರೀಮ್, ಮಿಲ್ಕ್ ಶೇಕ್ ಆ ಥರ ಮಾಡಿಕೊಡಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಕುಡಿದ್ವಿ ಅಂತ ನಮಗೊಂದು ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿರಿ, ಮೇಲೆ ಮತ್ತು ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡು
ಇವಾಗೆ ನಾನು ನನ್ನ ಮಗಳಿಗೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ಇಷ್ಟಪಟ್ಟೇ ತಿಂದಳು ಅಂತಲೇ ಹೇಳ್ಬೋದು. ಈ ಥರದ್ದು ಮಾವಿನಕಾಯಿ ಸೀಸನಲ್ಲೇ ಯಾವ ಥರ ಎಲ್ಲ ಥರದ್ದು ಮಾಡಿದ್ದಾರೆ. ನಾನು ಒಬ್ಬಟ್ಟು ಮಾಡಿದ್ದೀನಿ. ಇವಾಗ ಮಿಲ್ಕ್ ಶೇಕ್ ಐಸ್ ಕ್ರೀಮನ್ನು ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ. ಇನ್ನೊಂದು 2 ಐಟಮ್ ಮಾಡಬೇಕು. ಅದು ಮ್ಯಾಂಗೋ ತಂದಮೇಲೆ ಇನ್ನೊಂದು 2 ಐಟಮ್ ಮಾಡಾದಮೇಲೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆ ಬಂದಿತ್ತೆ ಅಂತಲೂ ತಿಳಿಸಿ. ಹಾಗೆ ತಪ್ಪದೆ ಒಂದು ಲೈಕು ಶೇರು ಅಂತ ಮಾಡಿ ಫ್ರೆಂಡ್ಸ್. ಮತ್ತು ಲೈಕು ಮಾಡಿ ಕಮೆಂಟು ಮಾಡಿ ಹೇಗೆ ಬಂದಿತ್ತೆ ಅಂತಲೂ ನೋಡಿ. ಇವಾಗ ಲಾಸ್ಟಲ್ಲೇ ನನ್ನ ಮಗಳು ತಿಂದು ಹೇಗಿದೆ ಅಂತಲೂ ಹೇಳ್ತಾಳೆ. ಆ ಥರ ಇವಾಗ ಇಲ್ಲಿ ಸಿದ್ಧ ಆಗಿದ್ದೆ ಜ್ಯೂಸ್ ಕೊಡೋಕ್ಕೆ ನನ್ನ ಮಗಳಿಗೆ. ಸೂಪರ್.